ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ ಆ್ಯಂಡ್ ಇವತ್ತು ಶೂಟಿಂಗ್ ಇದೆ. ಏನು ಶೂಟ್ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಬೆಳಗ್ಗೆ ಬೇಗ ಇದೆ. ಆ್ಯಕ್ಚುಲಿ ಅಲಾರಾಮ್ ಬಂದು 3:50 ಮತ್ತು 3:55 ಇಟ್ಟಿದೆ. 4 ಗಂಟೆಗೆ ಕರೆಕ್ಟಾಗಿ ಎದ್ದೇಳೋಣ ಅಂತ ಅಂದ್ಬಿಟ್ಟು ಅಲಾರಾಮ್ ರಿಂಗ್ ಆಯಿತು ಆಯಿತಾ. ಆದರೆ ನಂಗೆ ಎದ್ದೇಳೋಕ್ಕೆ ಆಗಲಿಲ್ಲ. ಸ್ವಲ್ಪ ಒದ್ದಾಡಿ 4 ಗಂಟೆಗೆ ಎದ್ದೆ. 4:05 ಆ ಥರ ಎದ್ದೆ. ಎದ್ದಿದ ತಕ್ಷಣ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿದೆ. ಸ್ವಲ್ಪ ಚಳಿ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಸೆಕೆನೂ ಆಗ್ತಿತ್ತು. ಗೊತ್ತಿಲ್ಲ ಯಾವ ಥರ ವೆದರ್ ಇದು ಅಂತ ಹೇಳಿಬಿಟ್ಟು ನಾನು ಏನು ಮಾಡ್ತೀನಿ ಕೆಲವೊಂದು ಸತಿ ಅಂದರೆ ರಾತ್ರಿನೇ ಒಂದು 3/4 ಭಾಗ ಅಷ್ಟು ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಒಂದು 60% ಅಷ್ಟು. ಬೆಳಗ್ಗೆ ಎದ್ದು ಬರೀ ಒಂದು 40% ಇಲ್ಲ 30% ಕೆಲಸನ ಉಳಿಸ್ಕೊಂಡ್ಬಿಡ್ತೀನಿ. ಎಲ್ಲನೂ ರಾತ್ರಿನೇ ಮಾಡ್ಕೊಳಕ್ಕಾಗಲ್ವಲ್ಲ. ಕಸ ಗುಡಿಸಿ ಮನೆ ಒರೆಸೋದೆಲ್ಲ ರಾತ್ರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ಬರೀ ಇಷ್ಟೇ, ಕಸ ಗುಡಿಸಿ ಮನೆ ಒರೆಸ್ಬೇಕು ಅಷ್ಟು ಮಾತ್ರ ಇಟ್ಕೊಳ್ತೀನಿ. ಆ್ಯಂಡ್ ಇವತ್ತು ಹಾಗೆ ಮಾಡಿದೆ. ಯಾಕಂದರೆ ಬೆಳಗಿನ ಟೈಮಲ್ಲಿ ನನಗೆ ಎವ್ರಿ ಸಿಂಗಲ್ ಸೆಕೆಂಡು ಮ್ಯಾಟ್ರ್ ಆಗುತ್ತೆ. ಇವತ್ತು ಅಷ್ಟೇ ದೇವ್ರ ಪಾತ್ರೆ ನಾನು ರಾತ್ರಿನೇ ವಾಶ್ ಮಾಡಿಟ್ಬಿಟ್ಟಿದ್ದೆ. ಬೆಳಗ್ಗೆ ವಾಶ್ ಮಾಡ್ತೀನಿ ಅಂತ ಅಂದರೆ ನಾನು 3 ಗಂಟೆಗೆ ಎದ್ದೇಳಬೇಕಾಗತ್ತೆ ಶೂಟಿಂಗ್ ಇರೋ ದಿವಸ. ಇಲ್ಲ ಅಂತಂದರೆ ಆರಾಮಾಗೆದ್ದು ಎಲ್ಲ ಕೆಲಸನೂ ಮಾಡ್ಕೊಬೋದು. ಶೂಟಿಂಗ್ ಇದ್ದಾಗ ನಾನು ಹೀಗೆ ಮಾಡೋದು. ರಾತ್ರಿನೇ 3/4 ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಆರಾಮಾಗಿ ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಫ್ರೆಶಪ್ ಆಗಿ ಬಂದು ಇವತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ, ಬರೀ ಪೂಜೆ ಮಾಡೋದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನೂ ಗಾಡಿ ಬಂದಿಲ್ಲ. ಇನ್ನೊಂದು 10 ಮಿನಿಟ್ಸ್ ಬರಬಹುದು. ಸೊ ಸನ್ಸ್ಕ್ರೀನ್ ಇವತ್ತು ಇದನ್ನೇ ಯೂಸ್ ಮಾಡ್ತೀನಿ. ಬಿಕಾಸ್ ಎಪಿಸಾಫ್ಟ್ ಹಾಕಿದ್ರೆ ಮೇಕಪ್ಪು ಫುಲ್ ಆಯಿಲಿ ಆಗಿಬಿಡುತ್ತೆ ಮೇಕಪ್ಪು. ಅದಕ್ಕೆ ಅದನ್ನ ಸ್ಕಿಪ್ ಮಾಡಿ ತಲೆ ನಾನೇ ಟ್ರೈ ಮಾಡ್ಕೊಳ್ಳ ಅಂತ ಅಂದ್ಕೊಂಡೆ. ಇವತ್ತು ಚೈತ್ರ ಬರುತ್ತೆ ನಮಗೆ. ಚೈತ್ರ ಇದ್ದರೆ ಏನು ತಲೆನೋವು ಇರಲ್ಲ. ನೋಡ್ತೀನಿ, ಟೈಮ್ ಇದ್ದರೆ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಚೈತ್ರನೇ ಮಾಡ್ಕೊ. ಇದು ಸಕ್ಕದಾಗಿದೆ ಆಯಿತಾ. ಇಷ್ಟು ಸಾಕು. ಅದು ಕಲರ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಏನು ಅಂತಂದರೆ ನಮ್ಮಮ್ಮ ರಾತ್ರಿ ಸಾಂಬಾರು ಎಲ್ಲ ಕೊಟ್ಟು ಕಳಿಸಿದ್ರೆ ಆಯಿತಾ. ಅದರಲ್ಲಿ ಸಡನ್ನಾಗಿ ಪಾರ್ಸೆಲ್ ಬಾಕ್ಸ್ ಕಾಣಿಸ್ತು. ನಾನು ಏನೋ ನಂದೇ ಇರುತ್ತೆ ಪಾರ್ಸೆಲ್ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ವಿಶ್ ಕೇರ್ ಅವರು ನನಗೇನೋ ಕಳಿಸ್ಕೊಟ್ಟಿದ್ದಾರೆ. ಸೊ ನೋಡ್ತೀನಿ ಏನಿದೆ ಅಂತ. ಇನ್ನೂ ಓಪನ್ ಮಾಡಿಲ್ಲ. ಸಿ, ನಂಗೆ ಗೊತ್ತಿಲ್ಲ ಅವ್ರಿಗೆ ನಾನು ನೆನಪಿದೆ ಇಲ್ವೋ ಅಂತ. ಬಟ್ ಕಳಿಸ್ತಾರೆ, ಖುಷಿ ಆಗುತ್ತೆ ಒಂಥರ. ಆ್ಯಕ್ಚುಲಿ ಯಾವ ಬ್ರ್ಯಾಂಡು ನನಗೆ ಈ ಥರ PR ಬಾಕ್ಸ್ ಕಳಿಸಲ್ಲ. ವಿಶ್ ಕೇರ್ ಅವ್ರು ಒಬ್ಬರೇ ಕಳಿಸೋದು. ಅಮ್ಮ ಹೂವು ಎಲ್ಲ ಅವರೇ ಕೊಟ್ಟು ಕಳಿಸಿದ್ರು. ಬಿಕಾಸ್ ನಂಗೆ ನೆನ್ನೆ ಇರಲಿಲ್ಲ ಮನೆಯಲ್ಲಿಗೆ. ಸೊ ನನ್ನ ಬೇರೆ ಕೆಲಸನೇ ಬ್ಯುಸಿ ಆಗ್ಬಿಟ್ಟೆ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳಿದ್ದೆ. ಅಮ್ಮ ಪಾಪ ಮಾರ್ಕೆಟ್ಗೆ ಹೋಗಿ ಅವರೇ ಹೂವೆಲ್ಲ ತಂದು ಆಮೇಲೆ ಕಟ್ಟಿ ತುಳಸಿ ಗಿಳಿಸಿ ಎಲ್ಲ ಕೊಟ್ಟರು. ಬಟ್ ಸೇವಂತಿಗೆ ಅಂತಾರಲ್ಲ, ಅದು ಯೆಲ್ಲೋ ಕಲರ್ ಅದು ಕೊಟ್ಟಿಲ್ಲ. ಏನೋ ಇದೆ. ಅವ್ರು ಎಷ್ಟು ಚೆಂದ ಇದ್ರೆ ಬಾಕ್ಸಲ್ಲಿ ಕಳಿಸ್ತಾರೆ ಆಯಿತಾ. ನೋಡ್ತೀನಿ ಏನಿದೆ ಅಂತ. Oh my God. ಕಾರ್ಡ್ ಕೊಟ್ಟಿದ್ದಾರೆ. ಇಂದ ಇಷ್ಟು ಕೊಟ್ಟಿದ್ದಾರೆ. ಫಸ್ಟ್ ಬಂದು ಹೇರ್ ಗ್ರೋತ್ ಕಾನ್ಸಂಟ್ರೇಟ್ ಸಿರಮ್. ಆಬ್ವಿಯಸ್ ನನ್ನ ಹತ್ರ 4-5 ಬಾಟಲ್ಸ್ ಇದೆ. ಇದೊಂದು ಆ್ಯಡ್ ಆಗುತ್ತೆ ಇವಾಗ. ಆ್ಯಂಡ್ ಇದು ವಿಶ್ ಕೇರ್ ಮಲ್ಟಿ ಪೆಪ್ಟೈಡ್ ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು. ಇದೂ ಯೂಸ್ ಮಾಡಿದ್ದೀನಿ ನಾನು ಶ್ಯಾಂಪು. ಆ್ಯಂಡ್ ಇದು ನನಗೆ ಗೊತ್ತಿಲ್ವಲ್ಲ, ಇದು ಹೊಸದಾಗಿ ಏನೋ ಕಟ್ಟಿದ್ದಾರೆ. ವಿಶ್ ಕೇರ್ ಮಲ್ಟಿ ಪೆಪ್ಟೈಡ್ ಸ್ಟ್ರೆಂಥನಿಂಗ್ ಹೇರ್ ಮಾಸ್ಕ್ ಅಂತೆ. ಓಕೆ, ಹೇರ್ ಮಾಸ್ಕ್ ಅಂತೆ. ನಾನು ಟ್ರೈ ಮಾಡಿಲ್ಲ ಯಾವತ್ತೂ, ನೋಡೋಣ.
ಇವ್ರದ್ದು ಆ್ಯಕ್ಚುಲಿ ಏನು ಫ್ರೇಗ್ರೆನ್ಸ್ ಇರಲ್ಲ ಆಯಿತಾ, ಫುಲ್ ಫ್ರೇಗ್ರೆನ್ಸ್ ಫ್ರೀ. ಶ್ಯಾಂಪು ಕಂಡೀಷ್ನರ್ ಎಲ್ಲ ಒಂದೇ ಥರ ಒಂಥರ ಸ್ಮೆಲ್ ಇರುತ್ತೆ, ಅದೇ ಫ್ರೇಗ್ರೆನ್ಸ್ ಫ್ರೀ ಸ್ಮೆಲ್ ಇರುತ್ತೆ. ಇದೇನು ಹೇಳ್ತಾ ಇದ್ದೀನಿ, ಅದೇ ನಂತರ ಶ್ಯಾಂಪು ಆಲ್ರೆಡಿ ಇದೆ, ಕಂಡೀಷ್ನರ್ ಆಲ್ರೆಡಿ ಇದೆ, ಮಾಸ್ಕ್ ಇರಲಿಲ್ಲ. ಸೊ ಸೀರಮ್ ಅಂತೂ ಒಬ್ವಿಯಸ್ಲಿ ಇದ್ದೇ ಇರುತ್ತೆ. ತಲೆ ಏನೂ ಒಣಗಿಸ್ಕೊಳ್ಳಲ್ಲ, ಯಾಕಂದರೆ ನನಗೆ ಸ್ಕ್ರಿಪ್ಟ್ ಕಳಿಸಿದ್ದಾರೆ ಆಯಿತಾ. ಸ್ಕ್ರಿಪ್ಟು ನಾನು ಫುಲ್ ಕಂಗಾಲಾಗ್ಬಿಟ್ಟಿದ್ದೀನಿ, ಅಂದರೆ ತುಂಬ PDF ಇದೆ, ಹೋಗ್ತಾನೆ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಸೊ ಸ್ಕ್ರಿಪ್ಟನ್ನು ನೋಡ್ಕೊಳ್ತೀನಿ, ತಲೆ ಅದೇ ಚೈತ್ರಕ್ಕೆ ಬಿಡ್ತೀನಿ, ನೋಡೋಣ. ಇನ್ನೂ ಗಾಡಿ ಬಂದಿಲ್ಲ, ಬರುತ್ತೆ. ಆ ಗ್ಯಾಪಲ್ಲಿ ಸ್ವಲ್ಪ ಸ್ಕ್ರಿಪ್ಟ್ ನೋಡ್ಕೊಳ್ತೀನಿ. ಹೊಟ್ಟೆ ಒಂಥರ ತೊಳಸ್ತಿತ್ತು ಅಂತ ಹೇಳಿ ಬ್ಲೂಬೆರಿನ ತಿಂದೆ. ನಾನು ಪ್ರತಿ ಸರ್ತಿ ಬ್ಲೂಬೆರಿ ತಿಂದಾಗ ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ, ಖಾಲಿ ಹೊಟ್ಟೆ ಅಂದರೆ ಮಾರ್ನಿಂಗಲ್ಲಿ ತಿಂದಾಗ ಫಸ್ಟ್ ಬ್ಲೂಬೆರಿ ಅಥವಾ ಸೆಕೆಂಡ್ ಬ್ಲೂಬೆರಿ ಏನಾಗಿರುತ್ತೆ, ಫುಲ್ ಹುಳಿ ಅಂತ ಅನ್ನಿಸ್ತಿರುತ್ತೆ, ಆಮೇಲೆ ನಾರ್ಮಲ್ ಆಗಿರುತ್ತೆ. ಅದೇ ನಾನು ಮಧ್ಯಾಹ್ನ ಹಂಗೆಲ್ಲ ತಿಂತೀನಿ ಗೊತ್ತಾ ಬ್ಲೂಬೆರಿ, ಸೊ ಅವಾಗ ನನಗೇನು ಗೊತ್ತಾಗಲ್ಲ, ನಾರ್ಮಲ್ ಸ್ವೀಟಾಗೇ ಇರುತ್ತೆ. ಫಸ್ಟ್ ಮಾರ್ನಿಂಗ್ ತಿಂದಾಗ ಅದು ಯಾಕೆ ಹುಳಿ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ತಿಂತಾ ನಾನು ಸೀನ್ ಪೇಪರೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಬಿಕಾಸ್ ಅವರು ಎಲ್ಲ ಕ್ಯಾರೆಕ್ಟರ್ದು PDF ಕಳಿಸ್ಬಿಟ್ಟಿದ್ರು, ಅಂದರೆ ಹೋಲ್ ಕಂಪ್ಲೀಟ್ ಸ್ಕ್ರಿಪ್ಟ್ ಓದ್ಕೊಳ್ಬೇಕಾಗತ್ತೆ, ಬಿಕಾಸ್ ಎಲ್ಲ ಕ್ಯಾರೆಕ್ಟರ್ನು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ನಮಗೆ ಮತ್ತು ಇನ್ನೊಂದು ಕ್ಯಾರೆಕ್ಟರ್ಗೆ ಏನು ರಿಲೇಷನ್ಶಿಪ್ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಆಗ ಮಾತ್ರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಕೆಲವೊಂದು ಸರ್ತಿ ಏನಾಗುತ್ತೆ ಎಮರ್ಜೆನ್ಸಿಲಿ ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಪೂರ್ತಿ ಸ್ಕ್ರಿಪ್ಟ್ನ ಓದ್ಕೊಳ್ಳಲ್ಲ, ಬರೀ ನಮ್ಮದು ಡೈಲಾಗ್ಸ್ ಮಾತ್ರ ನೋಡ್ಕೊಂಡು ಬಿಡ್ತೀವಿ. ಆ್ಯಂಡ್ ನಾನು ಯಾವಾಗಲೂ ಹಂಗೆ ಮಾಡಲ್ಲ, ನಾನು ಸಿನಾರಿಯೋ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಆ ಥರ ಮಾಡೋದು ತಪ್ಪು, ಓಕೆನಾ. ಸೊ ನೀವೇನಾದರೂ ಜಾಯ್ನ್ ಆಗ್ತಿದ್ರೆ ಅಥವಾ ನೀವೇನಾದರೂ ಆರ್ಟಿಸ್ಟ್ ಫೀಲ್ಡಲ್ಲಿ ಇದ್ದರೆ ಈ ಥರ ಮಿಸ್ಟೇಕ್ಸ್ನ ಮಾಡಬೇಡಿ. ತೀರಾ ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರನೇ ಈ ಥರ ಮಾಡಿ. ಆ್ಯಂಡ್ ನಾನು ಹೇಗೆ ಅಂತ ಅಂದರೆ, ನನ್ನ ಕ್ಯಾರೆಕ್ಟ್ರ್ ಕೂತ್ಕೊಂಡ್ಬಿಡುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ನನ್ನ ಕ್ಯಾರೆಕ್ಟ್ರ್ ಕೂತ್ಬಿಡುತ್ತೆ, 15-20 ಡೇಸ್ಗೆಲ್ಲ ನನ್ನ ಕ್ಯಾರೆಕ್ಟ್ರು ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾನು ಬರೀ ಸಿನಾರಿಯೋ ಓದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ, ಡೈಲಾಗ್ಸ್ ಕ್ಯೂ ಕೊಟ್ಟರೆ ನಾನು ವಾಪಸ್ ಕೊಡ್ತೀನಿ. ಸೊ ಆ ಥರ ಕೆಲವೊಬ್ಬರಿಗೆ ಒಂದೊಂದು ಥರ ಲೈಕ್ ಪ್ಲಸ್ ಪಾಯಿಂಟ್ಸ್ ಇರುತ್ತೆ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಇದೇ ನಮ್ಮದು ಶೂಟಿಂಗ್ ಹೌಸ್ ಆಗಿತ್ತು. ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು, ನಂಗೆ ತುಂಬ ಇಷ್ಟ ಆಯಿತು ಈ ಮನೆ. ಯಾಕೆಂದರೆ ತುಂಬ ಆರ್ಟಿಸ್ಟಿಕ್ ಆಗಿತ್ತು, ಎಲ್ಲ ಕಡೆನೂ ಆರ್ಟ್. ಈ ಮನೇಲಿ ಯಾರು ಕಟ್ಸಿದ್ರೋ ಗೊತ್ತಿಲ್ಲ, ಪುಣ್ಯಾತ್ಮ ಅವರು ಆರ್ಟಿಸ್ಟ್ ಆಗಿರ್ಬೇಕೇನೋ ಗೊತ್ತಿಲ್ಲ, ಎಷ್ಟು ಚಂದ ಮಾಡಿದ್ದಾರೆ ಗೊತ್ತಾ. ನಂಗೆ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಈ ಪೇಂಟಿಂಗ್, ಇದು ಆ್ಯಕ್ಚುಲಿ ಹ್ಯಾಂಡ್ ಮೇಡ್. ಅದನ್ನು ಪೇಂಟಿಂಗ್ ಅಂತ ಕರೀತಾರೋ ಅಥವಾ ಟೆಕ್ಸ್ಚರ್ ಆರ್ಟ್ ಅಂತ ಕರೀತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ದಪ್ಪ ಇತ್ತು ಟೆಕ್ಸ್ಚರ್ಸ್ ಎಲ್ಲನೂ. ನಾನು ಹತ್ತಿರದಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅದು ನಿಮಗೆ ಗೊತ್ತಾಗುತ್ತಿರೋ ನನಗೆ ಗೊತ್ತಿಲ್ಲ. ಹೋಗಿದ ತಕ್ಷಣ ರೆಡಿ ಆಗಿಬಿಡ್ಬೇಕು. ಸೊ ಸ್ನಾನ ಮಾಡ್ಕೊಂಡು ಹೋಗಿದ್ದೆ, ನಿಮಗೆ ಬೆಳಗ್ಗೆನೇ ಹೇಳಿದೆ. ಚೈತ್ರ ಇದ್ರೆ ತಲೆನೋವು ಇರಲ್ಲ ನನಗೆ, ಎಲ್ಲ ಅವಳೇ ನೋಡ್ಕೋತಾಳೆ ಹೇರ್ದು ಏನೇ ಇದ್ರೂ. ಸೊ ಡ್ರೈ ಮಾಡಿ ಸ್ಟ್ರೇಟ್ನಿಂಗ್ ಮಾಡ್ಕೊಳ್ತಾ ಇದ್ಲು, ನಾನು ಮೇಕಪ್ಗೆ ಅಂತ ಕೂತ್ಕೊಂಡೆ. ನಾನೇ ಮೇಕಪ್ ಮಾಡ್ಕೊಳ್ಳೋದು ಆ್ಯಸ್ ಯೂಶುವಲ್ ಎಲ್ಲ ಕಡೆನೂ ಅಷ್ಟೇ. ಇವಾಗ ನಾನು ಎದ್ರೆ ಹೋದೆ. ಏನು ರಜಿರಿ ಅಣ್ಣ ಯಾವ್ದು ಇಲ್ಲ ಅಣ್ಣ, ಬೇಸರ ಕಳ್ದೈತೆ. ಎಲ್ಲಿ ಬಿದೋಗಿರೋದ? ಎಲ್ಲ ಬಿದೋಗ್ಬಿಟ್ಟೈತೆ. ಹೆಂಗಿದ್ದೀರಾ ಸರ್? ನೀವು ಹೇಗಿದ್ರಿ? ಸೂಪರ್. ನೋಡ್ರು ಯಾರು ಬರ್ತಾರೆ ಪಾಪ ಏನೋ ಬ್ರೇಸ್ಲೈಟ್ ಕಳ್ಕೊಂಡು ಗೊಳೋ ಅಂತ ಇದ್ದು ಬೇಜಾರಾಗೋಯ್ತು ನನಗೆ. ಯಾರು ಹಾಕೋರೆ ಏನು ಸುಮ್ಮನೆ ನಾಟಕ ಮಾಡ್ತಿರ್ತೀವಿ ಬ್ರೇಸ್ಲೆಟ್ ಕಳ್ದೋಗಿರ. ಇಲ್ಲಿ ಹಂಗೆಲ್ಲ ನಾಟಕ ಮಾಡೋಳಲ್ಲ ನೀನು, ನನ್ಗೆ ಗೊತ್ತು. ಏನಂತ ಗೊತ್ತಿಲ್ಲ ಇವ್ರಿಗೆ, ಯಾರು ಮಾಡಲ್ಲ ಹೇಳ. ಹಂಗಾರೆ ಒಂದು ಕಮೆಂಟ್ ಹಾಕಿ, ನೀನು ನೋಡ್ತಾ ಇದಾರೆ ನನ್ಗೆ ಗೊತ್ತಾಯ್ತಲ್ಲ. ತಿಂದ ಹೋಗ್ಲಿ ಬಿಡು, ಸಿಕ್ತಲ್ಲ. ನಮ್ಮವ್ರು ಯಾರಾದ್ರೂ ಸಿಕ್ಬಿಟ್ರೆ ಒಂದು ಹೊಸ ಸೆಟ್ಟಲ್ಲಿ ಖುಷಿ ಆಗತ್ತೆ. ಚೈತ್ರ ಇದಕ್ಕೆ ಸರಿ ಇಲ್ಲೇ ಉಳ್ಕೊಂತೀಯಾ? ಇಲ್ಲೇ ಉಳ್ಕೊಂತೀಯಾ? ಇಲ್ಲ ಹೋಗ್ಬತ್ತೀಯಾ? ನಮ್ಗೆ ಇನ್ನೂ ಇಲ್ಲಿ ಇನ್ನೇನು ಮಾಡ್ತಾರೆ ಉಳ್ಕೊಳಮ್ಮ ಅಂದ್ರೆ ಚೈತ್ರ ಇರ್ತಾರಲ್ಲ. ರಜಿನಿ ಅಣ್ಣ ನೋಡಿ ಫುಲ್ ಖುಷಿ ಆಗ್ಬಿಟ್ಟೆ. ಹೊಸ ಸೆಟ್ಟಲ್ಲಿ ನಮ್ಮವ್ರು ಯಾರಾದರೂ ಕಾಣಿಸ್ಬಿಟ್ರೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ. ನನಗೂ ಅದೇ ಆಗಿತ್ತು. ಆ್ಯಂಡ್ ಬರೀ ಮೇಕಪ್ ಮಾಡಿಕೊಂಡು ಕೆಳಗೆ ಹೋದೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು. ಬಿಕಾಸ್ ಆರ್ಟಿಸ್ಟ್ ಇಲ್ಲದೆ ಪೂಜೆ ಮಾಡಲ್ಲ, ತುಂಬ ಲೇಟ್ ಆದರೆ ಮಾತ್ರ ಆರ್ಟಿಸ್ಟ್ ಇಲ್ಲದೆ ಪೂಜೆ ಮಾಡ್ತಾರೆ. ಅಟ್ಲೀಸ್ಟ್ ಒಬ್ಬರಾದರೂ ಹೋಗಿ ನಿಂತ್ಕೋಬೇಕು ಪೂಜೆ ಮಾಡೋ ಟೈಮಲ್ಲಿ. ಫುಲ್ ಕಂಪ್ಲೀಟ್ ರೆಡಿ ಆಗಿಬಿಟ್ಟು ನಾನು ಹೇಗಿದ್ರು ಮೇಕಪ್ ಹಾಕಿದ್ದಲ್ಲ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಪೂಜೆ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಬಂದು ಆಮೇಲೆ ಸೀರೆನ ಉಟ್ಕೊಂಡೆ. ನನ್ನ ಬಗ್ಗೆ ಹೊಗಳು, ಯಾಕಂದರೆ ತುಂಬ ದಿನ ಆದಮೇಲೆ, ತುಂಬ ವರ್ಷ ಆದಮೇಲೆ ನಾನು ಸೀರೆ ಆಗ್ತಾ ಇದ್ದೀನಿ. ಸರಿನಾ? ತುಂಬ ವರ್ಷ ಆಯ್ತಾ? ಒಂದು ವರ್ಷ ಈ ಕಡೆ, ಒಂದು ವರ್ಷ ಏನಿಲ್ಲ. ಮನೆಗೆ ಬರೋಬೇರೆ, ಮನೆಗೆ ಬರ್ತೀನಿ. ಚೈತ್ರನ ಹೊರಬೇಕಂತ ನನ್ನಷ್ಟು ಬೈದಿರೋದು ಯಾರಿಲ್ಲ ನನ್ನ ಲೈಫಲ್ಲಿ. ಯಾರಾದ್ರೂ ಹೇರ್ ಡ್ರೆಸ್ ಎಲ್ಲ ಬೈದಿ ಅಂದರೆ ಚೈತ್ರನೇ.
ಅದನ್ನ ಕೆಲಸ ಮಾಡಲ್ವಾ? ಕೆಲಸ ಮಾಡ್ತೀನಿ. ಕೆಲಸ ಮಾಡ್ತೀಯ, ಅದಕ್ಕೆ ಹಿಟ್ ಮಾಡೋದು. ಅಂತ ಫ್ಯಾಷನ್ ಸ್ಯಾರಿಗಳು ಹಾಕೊಂಡೇ ಓಡಾಡ್ತಿದ್ದೆ. ಯಪ್ಪ, ನಾವು ಏನೇನೆಲ್ಲ ಸಾಹಸ ಮಾಡಿದ್ರೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ DM ಮಾಡಿ, ನನ್ನ ಅಕೌಂಟಿಗೆ DM ಮಾಡಿ, ನಾನು ಹೇಳ್ತೀನಿ ಎಲ್ಲ. ವಸಿ ಟಾರ್ಚರ್ ಅನ್ಭವಿಸಿಲ್ಲ ನಾವು 100 ಜನ್ಮಕ್ಕಲ್ಲಿ. ವಸಿ ಅದೆಲ್ಲ ನೋಡ್ಕೊಂಡ್ರೆ ಇದೆಲ್ಲ ಏನು ಹಿಂಗೆ. ನಾನು ಒಬ್ಳು ಸೀರೆ ಉಟ್ಕೊಳಕ್ಕೆ ರೆಮೋ, ನಮ್ಮ ಗುರು ಅಪ್ಪಿ, ಆಮೇಲೆ ಇವಳು ಒತ್ತಾಡ್ದವ್ರು ಭಾಗ್ಯಕ್ಕ. ನೋಡು ಬಿಚ್ಚ ಹಾಕ್ಲಾ ಪಿನ್ನು. ಯಾವ ಪಿನ್ನ? ಅಯ್ಯೋ ಇದೆಯಾ ಕರೆಂಟು. ಸಾಕು ಮ್ಯಾಮ್, ಅದನ್ನೇ ಹೇಳ್ತಿರೋ ಇವರು ಅಕ್ಷಯ್ ಸರು. 100 ಜನ್ಮಕ್ಕಲ್ಲಿ ಅಷ್ಟು ಜನ ಹೆಣ್ಮಕ್ಳಿದ್ವಿ ಸರ್, ಒಬ್ರು ಜಗಳಾಡಿರ್ಲಿಲ್ಲ, ಗೊತ್ತೇ ಆಯ್ತಿರ್ಲಿಲ್ಲಮ್ಮ, ಅಷ್ಟು ಚೆನ್ನಾಗಿತ್ತು. ಸೊ ಅದು ಕರ್ದಿದ್ರು ಚೇನನ್ನ. ಹೌದಾ? ಕೇರ್ ಮಾಡೋದು ಇವ್ರು ಹಂಗೆ ಅಂತಾರೆ. ಯಾರು ಹೇಳೋ, ನಮ್ಮ ಶಾಲು ಅಮ್ಮ ಇಷ್ಟ ಆಯ್ತು, ಒಳ್ಳೆ ಎಪಿಸೋಡ್ ಇದ್ದಾಗ ಎಲ್ಲ ಹಿಂಗ್ ಅನ್ಸಿರ್ತಾರ ಆಚೆ ಅಂತಿರ್ತಾರೆ. ಯಾರು? ಇನ್ನೊಂಚೂರು ಯೂಸ್ ಮಾಡ್ತೀರ ಮುಂಚೆ? ನಾನೇನಿಲ್ಲ. ಬೇಡ ಬೇಡ, ಚೆನ್ನಾಗಿ ಕಾಣ್ತೈತಾ? ಜೈ ಹೊಡೆದು ಒಳಾಕಿದ್ದೀನಿ ಬಿಡು, ತಲೆ ಕೆಡ್ಸ್ಕೊಂಡು ಒಳಾಕಿದ್ದೀನಿ ಕಂಡು ಬಿಡು, ತಲೆ ಕೆಡ್ಸ್ಕೊಂಡು. ಆದ್ರೂ ಏನು ಮಾಡೋಕ್ಕಾಯ್ತದ ಈಗ? ಖುಷಿನ ನಿಂಗೆ? ಅಲ್ಲ, ಅದು ಅರ್ಧಕ್ಕೆ ಅಡ್ಸಿದ್ನಲ್ಲ, ಅದಕ್ಕೆ ಹಂಗಾಯ್ತು. ಫುಲ್ ಅನ್ಸಿದ್ದೀನಿ, ಏನಾಗಲ್ಲ. ಎಲ್ಲ ಬಾಯಿಗೆ ಬಂತು ನನಗೆ. ನನಗೇನು ರೆಫರೆನ್ಸ್ ಫೋಟೋ ಕಳಿಸಿದ್ರು ಜ್ಯುವೆಲ್ರಿ ಎಲ್ಲನೂ ಅದೇ ಥರ ತಂದಿದೆ ಸಿಮಿಲರು. ಆ್ಯಕ್ಚುಲಿ ನನ್ನ ಹತ್ರ ಸಿಲ್ವರ್ ಜ್ಯುವೆಲರಿ ತುಂಬ ಅಂದರೆ ತುಂಬ ಕಡಿಮೆ, ಲೀಸ್ಟ್ ಇದೆ. ಗೋಲ್ಡ್ ಥರ ಜ್ಯುವೆಲ್ರಿ ಬರುತ್ತೆ ಗೊತ್ತಾ, ಅದೆಲ್ಲ ಜಾಸ್ತಿ ಇತ್ತು. ಬಟ್ ಏನಿತ್ತು ಅದನ್ನೇ ತೊಗೊಂಬಂದಿದ್ದೆ. ಸೇಫರ್ ಸೈಡಿಗೆ ಒಂದು ಸಣ್ಣದು ನೆಕ್ ಚೈನ್ ತಂದಿದೆ ಸಿಲ್ವರ್ದು, ಅಂದರೆ ಒರಿಜಿನಲ್ ಸಿಲ್ವರ್ ಎಲ್ಲ ಅಂಗಡಿಲಿ ಸಿಗುತ್ತೆ ಗೊತ್ತಾ, ಅದನ್ನ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದೇ ಥರದ್ದು ತೊಗೊಂಡು ಬಂದಿದ್ದೆ. ಆ್ಯಂಡ್ ಆ ಸರ ಹಾಕ್ಕೊಂಡೆ, ಬಟ್ ಡಾಲರ್ ತುಂಬ ಸಿಕ್ಕಾಕೊಳ್ತಿತ್ತು ಅಂದ್ಬಿಟ್ಟು ಡಾಲರ್ ಕಿತ್ತಾಕ್ಬಿಟ್ಟೆ. ನೋಡಿದ್ರೆ ಮರ್ತು ಬಿಟ್ಟಿದ್ದೀನಿ. ಡಾಲರ್ ಇಲ್ದೇನೆ ಬರೀ ನೆಕ್ಸ್ಟ್ ಚಾನಲ್ಲೇ ಇಡೀ ಶೂಟಿಂಗ್ನ ಮುಗಿಸ್ಬಿಟ್ಟೆ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಸಿಂಪಲಾಗಿ ರೆಡಿ ಆಗಿದೆ. ಒಂದು ಜುಮ್ಕ, ಮೂಗ್ಬಟ್ಟು ಆ್ಯಂಡ್ 2 ವೈಟ್ ಕಲರ್ ಬಳೆ. ದಿಸ್ ವಾಸ್ ದಿ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಡೆ ಕೂಡ ನನಗೆ ಇಷ್ಟ ಆಯಿತು. ಯೂಶ್ವಲಿ ನಾನು ಈ ಥರ ಜಡೆ ಇಷ್ಟಪಡಲ್ಲ, ಬಟ್ ಏನೋ ಗೊತ್ತಿಲ್ಲ, ಚೆನ್ನಾಗಿ ಮಂಜಾಣ ತೋರ್ಸೋಣ, ಮುಖ ತೋರ್ಸ. ಇವು ತೆಗಿಯು, ಕೈ ಎಂಥ ಪರ್ಫಾರ್ಮರ್ ಗೊತ್ತಾ, ನಮ್ಮ ಸೀನಿಯರ್. ನನಗೆ ಹಿಂದಿನ ಬ್ಯಾಚ್ ಅಣ್ಣ, ಸಕ್ಕತ್ತಾಗಿ ಆ್ಯಕ್ಟ್ ಮಾಡ್ತಾನೆ. ತೆಗಿಯೋಣ ಮುಖ. ಏನು ಮಾಡ್ತಿದ್ದೀಯ ಅಣ್ಣ? ಅಯ್ಯೋ ಕೂದಲೇ ಬದಲ. ನೋಡ್ಬಿಟ್ಟು ಹಿರಿಯಣ್ಣ ಚೆನ್ನಾಗಿ ಆಡ್ತಾವೆ. ಡೋರ್ ಓಪನ್ ಮಾಡಿ. ಧೀರೆ ಹೊತ್ತಾಗಿ ಸೂರ್ಯನೇ ಬಂದು ಕಣ್ಮುಂದೆ ನಿಂತಂಗಾಯ್ತು ಲೈಟು. ಅದು ಸಂಜೆ ಟೈಮಲ್ಲಿ ಸೂರ್ಯ ನೋಡಿ ಇಷ್ಟು ಬೆಳಕಿಲ್ಲ, ಟೆನ್ಷನ್ ಆಗ್ತದೆ. ಸಡನ್ನಾಗಿ ಹಾಕ್ಬಿಟ್ರು. ನಾ ಇದೇನಪ್ಪ ಅಂದ್ಕೊಂಡೆ. ಅಂತ ದೆವ್ವದ ಬೇರೆ ನೋಡ್ತಾ ಇದ್ವಿ ನಾವು. ಹಿಂಗೆ ಬಂದಂಗೆ ಆಯ್ತು ಅಂದೇ ಕಾಲ. ಮೂಗು ನೋಡ್ತಾ ಇತ್ತು ಹಂಗೆ. ಅದು ನೋಡಿದ ಕಣ್ಣು ಗೊತ್ತಾ. ನಿಮಗೆ ಬಟ್ ಚೆನ್ನಾಗೈತೆ ಚೈ. ಚೆನ್ನಾಗೈತೆ. 100 ಜನ್ಮಕ್ಕೆ ಹಾಕಿದ್ದೆ ನಾನು. ಮೂಗು ಚುಚ್ಚೋಣ ಅಂತ ಅನ್ಕೊಂಡಿದ್ದೀನಿ ಚೈ, ಆದರೆ ನೋಡಬೇಕು. ಈಗ ನಾವು ಚುಚ್ಚಿಬಿಟ್ರೆ ಹಂಗೆ ಇರುತ್ತಲ್ಲ ಸಾಯ್ತಂಕ. ಹೌದು, ಅದೊಂದು ಟೆನ್ಷನ್ ನನಗೆ. ಆಕ್ಟರ್ ನಮ್ದ್ರಲ್ಲಿ ಚುಚ್ಚಲೇಬೇಕು ಚೈ. ಹೌದಾ? ಹೊಗೆ ಹಾಕೋದು ಅಂದರೆ ಇದೆ ನಮ್ಮ ಕಡೆ. ಹೊಗೆ ಹಾಕಿ ಮೇಲೆ ಕಳಿಸೋದಂದರೆ ಇದೆ. ಶರೀಫ್ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ, ಶರೀಫ್ ಮುಖನೇ ಕಾಣ್ತಿಲ್ವಲ್ಲ ಇದರಲ್ಲಿ ಇಲ್ಲ. ಹೊಗೆ ಅಪ್ಪ. ಅಯ್ಯೋ ಫುಲ್ ಬಿಟ್ಟ. ಏಯ್ ಇದನ್ನ ಹಾಕಿದ್ರೆ ಏಣಿ ಬೇಕಾ ಅಂತಾರೆ. ಹೌದಾ?
ಹೌದು ಹೌದು. ಇಲ್ಲಿಂದ ಇವಾಗ ಬೀಳ್ತಾರ ಬುಕ್ ಅಂತ. ಶಂಕರ್ ಮೇಲೆ ಬೀಳ್ತೀನಿ. ಶಂಕರ್ 3 ಹುಡಾಗಿರ್ತಾನೆ. ಶಂಕರ ಟೆಡಿಬೇರ್ ಅವ್ರು ಆದ್ಮೇಲೆ ಬಿದ್ರೆ ನಾನು ಅಷ್ಟೇ ಕತೆ ಗೋವಿಂದ. ಎದ್ರುಕೊಂಡೆ ಬಿಟ್ರಪ್ಪ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಕೇಳ್ತೀನಿ ಒಂದ್ಸತಿ ನಮ್ಮ ಮ್ಯಾನೇಜರ್ನ, ಅಕ್ಷಯ್ ಸರ್ನ. ಬಿಟ್ರೆ ರಾತ್ರಿ ಆಟ ಆಡೋದೆ. ಅದೇ ರಾತ್ರಿ ಎಷ್ಟು ಗಂಟೆಗೆ ಬಿಡ್ತಾರಂತ ಗೊತ್ತಿಲ್ವಲ್ಲ. ಮುಳುಗಾಲ ಹಾಕೊಂಡು ಸುಮ್ಮನಿರು. ಮುಳುಗಾಲ ಸುಮ್ಮನಿರು ಚೇ. ಸ್ವಿಮ್ಮಿಂಗ್ ಪೂಲ್ ಸಿಕ್ಬಿಟ್ರೆ ನನಗಂತೂ ಸ್ವರ್ಗ. ಬರ್ತಾರೆ ನಾವು ಒಪ್ಕೊಂಡಿರೋ ಇನ್ನು 4 ಸಿನಿಮಾ ಮಾಡ್ಬಿಟ್ಟು ರಾಜಕೀಯಕ್ಕೆ 4 ಸಿನಿಮಾ ಇದೆಯಾ? 4 ಸಿನಿಮಾ ಗೈಸ್, ನಾನು ಇವತ್ತು ಏನು ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ವೆಬ್ ಸೀರೀಸ್ಗೆ ಶೂಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಎವರ್ ವೆಬ್ ಸೀರೀಸ್. ನನ್ನ ಲೈಫಲ್ಲೇ ನಾನು ಯಾವತ್ತೂ ಮಾಡಿಲ್ಲ. ಇದು ಕೂಕು ಟಿ ವಿಯಲ್ಲಿ ಬರುತ್ತೆ ಆಯಿತಾ. ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಇವರು ನಮ್ಮ ಬೃಂದಾವನ ಡೈರೆಕ್ಟರ್. ಲಾಸ್ಟಲ್ಲಿ ಇವರೇ ಇದ್ದಿದ್ದು ನಮಗೆ ಆಲ್ಮೋಸ್ಟ್ ಒಂದು 5 to 6 months. ನನಗೆ ಇಷ್ಟ ಆಗಿರೋ ಡೈರೆಕ್ಟರ್ಸಲ್ಲಿ ಇವರು ಒಬ್ಬರು. ಯಾಕೆ ಅಂತಂದರೆ ನಮ್ಮಲ್ಲಿ ಏನಾದರೂ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದ್ದರೆ ಅದನ್ನು ತೆಗಿಸ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇವರೇ ಸ್ವತಃ ಆ್ಯಕ್ಟ್ ಕೂಡ ಮಾಡಿ ತೋರಿಸ್ತಾರೆ. ತುಂಬ ಡೈರೆಕ್ಟರ್ಸ್ ಆ ಥರ ಮಾಡಲ್ಲ. ನಾವೇನು ಮಾಡ್ತೀವಿ ಓಕೆ ಅಂದ್ಬಿಟ್ಟು ಸುಮ್ಮನೆ ಹೊಟ್ಟೋಗ್ಬಿಡ್ತಾರೆ. ಬಟ್ ಇವರೆಲ್ಲ ಪ್ರತಿಯೊಂದನ್ನು ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ದಟ್ ಈಸ್ ಅಪ್ರಿಷಿಯೇಬಲ್. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗಿಬಿಟ್ಟು ಓಕೆ ಸರ್ ಇದ್ದಾರೆ ರಾಜೇಶ್ ಸರು, ನಮ್ಗೆ ಚೆನ್ನಾಗಿ ಮಾಡಿಸ್ತಾರೆ ಅಂತ ಫುಲ್ ಹೋಪ್ಸ್ ಬಂತು. ದ ಹೋಲ್ ಸೀರೀಸ್ ಸಖತ್ತಾಗಿ ಬಂತು. ನಂಗೆ ತುಂಬ ಇಷ್ಟ ಆಯಿತು. ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತಾ. ನಾನು ತುಂಬ ಕ್ಲಿಪ್ಸ್ನ ಅಟ್ಯಾಚ್ ಮಾಡಿಲ್ಲ. ಯಾಕಂದರೆ ಯೂಟ್ಯೂಬ್ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಸೊ ಹಾಗಾಗಿ ನೈಸ್ ನಾವಿಲ್ಲೇ ಉಳ್ಕೊಳ್ಳೋದು. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಬರ್ತೀನಿ. ಜ್ಯುವೆಲ್ರೆಲ್ಲ ತೆಗೆದಿದ್ದಾಯಿತು. ಟೈಮ್ ಎಷ್ಟು? 9:30. 9:53. ಓ ಮೈ ಗಾಡ್. ಬಟ್ ಏನು ಬರ್ತಾ ಇಲ್ಲ, ಹೊಟ್ಟೆ ಹಸಿವಾಗ್ತಿದೆ. ಲೆಟ್ಸ್ ಚೇಂಜ್ ಕಾಸ್ಟ್ಯೂಮ್. ಯೆಸ್. ಎದ್ರೋದೆ ನಾನು. ಸದ್ಯ ಮಾಮೂಲಿ ತಲೆನೋತಿತ್ತಲ್ಲ ಅದರಲ್ಲೇ ಏನಾಗಿಲ್ಲ ಇವತ್ತು. ನಾನು ಜಾಸ್ತಿ ಒತ್ತಾಕಿಲ್ಲ. ಜೆಲ್ ಹಾಕೋದೇ ಟೆನ್ಷನ್ ಆಗುತ್ತೆ ನಂಗೆ. ಜೆಲ್ಲು ಇವಾಗಲೇ ಟೆನ್ಷನ್ ಆಗುತ್ತೆ ಗೈಸ್ ನನಗೆ. ಜೆಲ್ಲು ಬ್ಯಾಕ್ ಕಾಮ್ ಎಲ್ಲ ಟೆನ್ಷನ್ ಆಗುತ್ತೆ. ನಾನು ಮಾಡ್ತೀನಿ ಬ್ಯಾಕ್ ಕಾಮು. ಮಾಡ್ಸೋದೇ ಇಲ್ವಲ್ಲ. ಇಡೀ ಗೈಸ್ ಊಟಕ್ಕೆ ಹೋಗಿ ಬರ್ತೀವಿ. ಊಟಕ್ಕೆ ಹೋಗ್ಬಿಟ್ಟು ಬಂದು ನಾವು ಪ್ಯಾಚ್ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಊಟಕ್ಕೆ ಹೋಗ್ತಿದ್ದೀವಿ. ಮೇಕಪ್ ತೆಗಿಲ್ಲ. ಊಟ ಮುಗಿಸ್ಕೊಂಡು ಬಂದು ಮೇಕಪ್ ತೆಗಿತೀನಿ. ಹೊಟ್ಟೆ ಸಿಗ್ತದೆ ಗೈಸ್. ಮನೇಲಿದ್ರೆ ಊಟ ತಿನ್ಬೇಕಂತ ಅನ್ಸೋದೇ ಇಲ್ಲ. ಈ ಥರ ಬಂದಾಗ ಊಟ ಬೇಕು ಅಂತ ಅನಿಸುತ್ತೆ. ಅದು ಊಟ ಮಾಡಲೇಬೇಕು. ಎಸ್. ಇವತ್ತೇ ಫಸ್ಟ್ ಡೇ ಶೂಟಿಂಗ್ ಮಾಡಿದ್ದು. ನನ್ನ ಪೋರ್ಷನ್ ಅಷ್ಟೊಂದೇನು ಇರಲಿಲ್ಲ ಇವತ್ತು. ಬಟ್ ಸ್ಟಿಲ್ ಟಯರ್ಡ್ ಅಂತ ಫೀಲ್ ಆಗ್ತಿದೆ. ಯಾಕಂದರೆ ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದೆ. ನಂದು ಶುರು ಮಾಡಿದ್ದೆ ಆಲ್ಮೋಸ್ಟ್ ಒಂದು 12 o'clock. ಅಲ್ಲಿವರೆಗೂ ಸುಮ್ಮನೆ ಕೂತು ಟೈಮ್ ಪಾಸ್ ಮಾಡಿ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅದು ಇದು ಮಾಡ್ತಿದ್ದೆ. ಸ್ಕ್ರಿಪ್ಟ್ ಎಲ್ಲ ಓದ್ಕೊಳ್ತಿದ್ದೆ. ಇವತ್ತು ನಂದೇನು ಅಷ್ಟು ಇರಲಿಲ್ಲ. ನಾನು ನಾಳೆ ವ್ಲಾಗ್ ಶಾರ್ಟ್ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ತೋರಿಸ್ತೀನಿ. ನಾಳೆ ಅಂತೂ ರುಬ್ಬಾಕ್ಬಿಟ್ರು. ಅಂದರೆ ನೆಕ್ಸ್ಟ್ ಡೇ ಫುಲ್ ಕಂಪ್ಲೀಟ್ ರುಬ್ಬಿಟ್ರು ಆಯಿತಾ ಸರ್. ಬಿಡಲಿಲ್ಲ. ಇಲ್ಲ ಯಾಕೆ ಮಾಡ್ತಾಯಿಲ್ಲ ನೀನು ಮಾಡು ಅಂತೆಲ್ಲ ರೇಗಿಸ್ಕೊಂಡು ಮಾಡ್ತಾಯಿದ್ರು. ಲೈಕ್ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತಾ ನನಗಿದು. ಆ್ಯಂಡ್ ಇನ್ನೊಂದು ಏನು ಅಂದರೆ ಇದು ಹಾರರ್ ಸೀರೀಸು. ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಅಂದರೆ 100 ಜನ್ಮಕ್ಕಲ್ಲೇ ಬೇರೆ ಥರ ಆಯಿತು. ಬಟ್ ದಿಸ್ ಇಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಇದು ವೆಬ್ ಸೀರೀಸು. ಸೊ ಇಷ್ಟು ಎಪಿಸೋಡ್ಸ್ ಅಂತ ಬರುತ್ತೆ. 2 minutes ಎಪಿಸೋಡ್ ಅಂತ ಇರುತ್ತೆ ಅಂತೆ ಕೂಕು ಟಿವಿಯಲ್ಲಿ. ನಾನು ಯಾವತ್ತೂ ನೋಡಿಲ್ಲ. ನನಗೆ ರೆಫರೆನ್ಸ್ ಕಳಿಸಿದ್ರು. ಸೊ ಹಿಂದಿದೇನೋ ನೋಡ್ಕೊಂಡಿದ್ದೆ, ಅದರಲ್ಲಿ ನೋಡಿದೆ. ಆಮೇಲೆ ಓಕೆ 2 minutes ಇರುತ್ತೆ ಇದು ಅಂತ ಅಂದ್ಬಿಟ್ಟು ನಾನೆಲ್ಲ ನೋಡಿದೆ. 45 episodes ಏನೋ ಇತ್ತು. ನಮ್ಮದು ಅಷ್ಟೇ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಅಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದ್ರು. ನಾವೇನು ಬಿಲ್ಡಿಂಗಲ್ಲಿ ಶೂಟ್ ಮಾಡಿದ್ವಿ ಅದೇ ಬಿಲ್ಡಿಂಗ್
ಬಿಲ್ಡಿಂಗಲ್ಲಿ 4 to 5 ರೂಮ್ಸ್ ಇತ್ತು. ಸೊ ಎಲ್ಲ ಡಿವೈಡ್ ಮಾಡಿ ಕೊಟ್ಟಿದ್ರು. ನಾನು ಚೈತ್ರ ಒಟ್ಟಿಗೆ ಇದ್ವಿ. ನಾನು ನೈಟೇ ಸ್ನಾನ ಮಾಡಬೇಡಣ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋಗ್ಬೇಕಾದ್ರೆ ಗೀಸರ್ನ ಆನ್ ಮಾಡಿದ್ವಿ. ಬಟ್ ಏನೋ ಗೊತ್ತಿಲ್ಲ, ತುಂಬ ಹೊತ್ತು ನೀರು ಬಿಟ್ಟ ಮೇಲೂ ಕೂಡ ಬಿಸಿ ನೀರು ಬರ್ತಿರ್ಲಿಲ್ಲ. ಸರಿ ಬಿಡು, ಇನ್ನೇನು ಮಾಡ್ತೀಯ, ಸುಸ್ತಾಗಿದ್ದೀನಿ, ಮಲ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಳಕ್ಕೆ ಹೋಗಿಲ್ಲ. ಬರೀ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಫೇಸ್ ವಾಶ್ ಮಾಡಿಕೊಂಡೆ. ಇನ್ನೊಂದು ಏನು ಅಂತಂದರೆ, ಒಂದು ಪಾಯಿಂಟ್ ನೆಟ್ವರ್ಕು ಸಿಗ್ತಿರ್ಲಿಲ್ಲ ಗುರು ಅಲ್ಲಿ. ನನಗೆ ಅದೇ ಪ್ರಾಬ್ಲಮ್ ಅನ್ನಿಸ್ತು. ಆದರೆ 3 days ಏನಿದ್ದೆ ನೆಟ್ವರ್ಕ್ ಇಲ್ಲದೆ ಆರಾಮಾಗಿದ್ದೆ. ಆದರೆ ಬೇಗ ಮಲ್ಕೊಂಡ್ಬಿಡ್ತಿದ್ದೆ. ಒಂದು 11 ಗಂಟೆಗೆಲ್ಲ ನಿದ್ದೆ ಮಾಡಿಬಿಡ್ತಿದ್ದೆ. 2 ದಿವಸ ಹಾಗೆ ಆಯಿತು. ಬಟ್ ಲಾಸ್ಟ್ ದಿನ ಮಧ್ಯದ ದಿನ ಏನೋ ಸ್ವಲ್ಪ ಲೇಟ್ ಆಯಿತು ಅಂತ ಅನಿಸುತ್ತೆ. ಬಿಟ್ಟರೆ 11-11:30 ಮಲ್ಕೊಂಡ್ಬಿಡ್ತಿದ್ದೆ. ಒಂಥರ ಚೆನ್ನಾಗಿತ್ತು. 7-8 hours ಒಳ್ಳೆ ನಿದ್ದೆ ಮಾಡ್ತಿದ್ದೆ. ಫುಲ್ ಬಾಡಿ ಡ್ರೈನ್ ಔಟ್ ಆಗಿಬಿಡ್ತಿತ್ತು. ನೈಟ್ ಆರಾಮಾಗಿ ನಿದ್ದೆ ಬರ್ತಿತ್ತು. ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಆ್ಯಕ್ಚುಲಿ ಚೆನ್ನಾಗಿತ್ತು ಆಯಿತಾ. ಹೀಗೆ ಯಾಕೆ ಇರಬಾರ್ದು ದಿನ ಅಂತ ಅನ್ನಿಸ್ತು ನನಗೆ. ಇವತ್ತು ವೈಟ್ ಕಲರ್ ಬ್ಲೌಸ್ ಹಾಕಿರೋದ್ರಿಂದ ನಾನು ಏನು ಮಾಡಿದೆ, ಮೇಕಪ್ ಹಾಕಿದ್ದೆ ಅಲ್ವಾ ನೆಕ್ ಹತ್ರ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿತ್ತು. ಅದನ್ನು ವಾಶ್ ಮಾಡಿದೆ. ಇಲ್ಲ ಅಂತಂದರೆ ಅದು 2-3 days ಹಾಗೆ ಬಿಟ್ಟರೆ ಒಂಥರ ಕರೆ ಹಾಗೆ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಫಸ್ಟ್ ಡೇನೇ ವಾಶ್ ಮಾಡಿಬಿಟ್ಟೆ. ನಂತರ ಸೋಪ್ ಇರಲಿಲ್ಲ, ಮೋಹನ್ ಹತ್ರ ಹೋಗಿ ಸೋಪ್ ಇಸ್ಕೊಂಡು ಬಂದು ವಾಶ್ ಮಾಡಿದೆ. ಆ್ಯಂಡ್ ಇಡೀ ಸೀರೀಸು ನನಗೆ ಇದು ಒಂದೇ ಕಾಸ್ಟ್ಯೂಮ್ ಏನು ಚೇಂಜ್ ಮಾಡಲ್ಲ. ನಾನು ಇದೊಂದೇ ಕಾಸ್ಟ್ಯೂಮಲ್ಲೇ ಇರ್ತೀನಿ. ಯಾಕಂದರೆ ನಾನು ಮನೆ ಕೆಲಸದವಳು ಅಲ್ಲಿ. ಅದಕ್ಕೆ ನಾನು ಒಂದೇ ಕಾಸ್ಟ್ಯೂಮಲ್ಲಿ ಇರ್ತೀನಿ. ನಾನು ಕೇಳಿದೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬಿಡ್ದೆ. ಇಲ್ಲ ಮಾಡೋಂಗಿಲ್ಲ ನೀವು ಅಂತ ಅಂದರು. ಸರಿ ಆಯಿತು ಬಿಡಿ, ಚೆನ್ನಾಗಿದೆ ಇದೆ ಅಂತ ಅಂದ್ಬಿಟ್ಟು ವೈಟ್ ಬ್ಲೌಸ್ ಪಿಂಕ್ ಸ್ಯಾರಿ ನಾನು ಹೋಗಿ ತೊಗೊಂಡು ಬಂದೆ. ನಾನು ಅಪ್ಪ ಹೋಗಿ ಒಟ್ಟಿಗೆ ತಂದ್ವಿ. ಬಟ್ 2 ಸೀರೆ ತೊಗೊಂಡು ಬಂದಿದ್ದು, ಒಂದೇ ಅವ್ರು ಹಾಕ್ಸಿದ್ದು.